ಭಯ ಆಗುತ್ತೆ ಈ ತರ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ. ಫ್ರೆಂಡ್ಸ್, ಇವಾಗ ಹಿಮಾಚಲ್ ಪ್ರದೇಶದೊಳಗಡೆ ನಾವು ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಕ್ಲೋಸ್ ಟು ಶಿಮ್ಲಾ. ಹಾಯ್, ಹೆಲೋ, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಶಿಮ್ಲಾ ಹತ್ರ ಇರೋ ಪರ್ವಾನು ಅಂತ ಒಂದು ಪ್ಲೇಸ್ಗೆ. ಆ್ಯಕ್ಚುಲಿ ಇದು ಸಡನ್ನಾಗಿ ಮಾಡಿರೋ ಪ್ಲ್ಯಾನು. ನಿನ್ನೆ ಅಷ್ಟೇ ನನ್ನ ದೊಡ್ಡ ಮಗನದು ರಿಸಲ್ಟ್ ಬಂದಾಯಿತು. ಏಪ್ರಿಲ್ 1 ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಒಂದಿನಕ್ಕೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿದ್ರು. ಇವತ್ತಿನ ಇಲ್ಲಿನ ವೆದರ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ಇದನ್ನು ನೋಡಿಬಿಟ್ಟು ನಮ್ಮ ಯಜಮಾನ್ರು ಈ ಥರ ಪ್ಲ್ಯಾನ್ ಮಾಡಿದರು, ಬೇಗ ಬೇಗ ರೆಡಿ ಆಗ್ರಿ, ಈ ವೆದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದೇ ತಡ ನಾನು ಬೇಗ ಬೇಗ ರೆಡಿ ಆದೆ. ಮಕ್ಕಳನ್ನೂ ಬೇಗ ಬೇಗ ರೆಡಿ ಮಾಡಿಕೊಂಡು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಬ್ರಿಗೂ ಇಷ್ಟವಾದ ಫ್ಲೇವರ್ಡ್ ಚಿಪ್ಸು ಮತ್ತು ಸ್ವಲ್ಪ ಸಾಫ್ಟ್ ಡ್ರಿಂಕ್ಸು ಖರೀದಿ ಮಾಡಿ ಕೊಟ್ವಿ ಮಕ್ಕಳಿಗೆ. ನೋಡಿ ಯಾವ ಥರ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಕಾರಲ್ಲಿ ಕೂತಿದ್ದೆ ತಡ ಅಮ್ಮ ಚಿಪ್ಸ್ ಓಪನ್ ಮಾಡಲಾ ಅಂತ ಹೇಳ್ತಾ ಇದ್ದ. ಇವಾಗಲೇ ಕಣೋ ಜರ್ನಿ ಶುರು ಆಗಿರೋದು, ವೆಯ್ಟ್ ಮಾಡು ಅಂತ ಹೇಳಿದೆ. ಅದಕ್ಕೆ ಕೈಯಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಹೋಮ್ ಮೇಕರ್ಸ್ ಆದ ನಾವು ತುಂಬ ಟೈಮ್ ನಾವು ಮನೆಯಲ್ಲೇ ಸ್ಪೆಂಡ್ ಮಾಡ್ತೀವಿ. ಈ ಥರ ಔಟಿಂಗ್ ಅಂತ ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಟ್ವೈಸ್ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳು, ಯಜಮಾನ್ರ ಜೊತೆ ಟ್ರಾವೆಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇವಾಗ ಯಾರೂ ಇಲ್ಲ. ಜಾಬ್ ಮಾಡೋವಾಗೆಲ್ಲನೂ ಫ್ರೆಂಡ್ಸ್ ಇದ್ದರು. ನಾನು ಆವಾಗ್ಲೂ ಅಷ್ಟು ಅಲ್ಲಿ ಇಲ್ಲಿ ಸುತ್ತೋದು ಹಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ಆಫೀಸಿಂದ ಮನೆ, ಮನೆಯಿಂದ ಆಫೀಸು, ಮತ್ತು ಮನೆಯಲ್ಲಿ ನಮ್ಮ ಮಕ್ಕಳು, ಯಜಮಾನ್ರು, ಇದೇ ನನ್ನ ಪ್ರಪಂಚ. ಇವ್ರ ಜೊತೆ ನಾನು ಮನೇಲಿದ್ರೂ ಖುಷಿಯಾಗಿರ್ತೀನಿ, ಟ್ರಾವೆಲ್ ಮಾಡಿದ್ರೂ ಖುಷಿಯಾಗಿರ್ತೀನಿ. ಎಷ್ಟು ನಾನು ಟೈಮ್ ಇವ್ರ ಜೊತೆ ಸ್ಪೆಂಡ್ ಮಾಡ್ತೀನೋ ಅಷ್ಟು ನಾನು ಖುಷಿಯಾಗಿರ್ತೀನಿ. ಇವರೇ ನನ್ನ ಪ್ರಪಂಚ. ಇವ್ರ ಜೊತೆ ಕುಣಿಯೋದಕ್ಕೆ ಇಷ್ಟ, ಮಾತಾಡೋದಕ್ಕೆ ಇಷ್ಟ, ಜಗಳ ಆಡೋದಕ್ಕೆ ಇಷ್ಟ, ಮತ್ತು ಕಷ್ಟ ಸುಖವನ್ನು ಹಂಚ್ಕೊಳ್ಳೋದಂದರೆ ತುಂಬ ಇಷ್ಟ. ಮೈಯ ತುಂಬ ಕಣ್ಣಿಗೆ ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಕಣ್ಣಿಗೆ ಕಾಣುವ ಏನೋ ಕೇಳುತ್ತಿದೆ, ನಿನ್ನಯ ನೆರಳ ಮೇಲೆ ಚಳಿ ಹೇಳುತ್ತಿದೆ. ಸಿಂಗಾರ ಸೀರೆ ಅಂದಾರಿದರೆ ಬಂಗಾರದ ಎಂಬಂತೆ ಕಣ್ಣುಚ್ಚಿ ತುಂಬಿದ ಸಾರಸ. जैकेट नीचे रख दे, मम्मी की जैकेट नीचे रख दे, ले ले रोजा रोटी है कुमार व्यासन काव्यद चंद सभी सर्वज्ञना परगनंद पल्स मिलेगा, पल्स कॉफी है ना कुमार व्यासन काव्यद चंद कवि सर्वज्ञना परगनंद दासರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ಹಾಡಿದ ಚಿನ್ನ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯು ಹಾಡಿನ ಮಳೆಯು ಸುಗೆಯೋ ಕನ್ನಡ ಸರಿ ನುಡಿಯೋ. ವಾಣಿಯ ವೀಣೆಯ ಸ್ವರಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ನಮಗೆ ಇಷ್ಟವಾದ ಹಾಡುಗಳನ್ನು ಕೇಳಿಸ್ಕೊಳ್ತಾ ಅರ್ಧ ದಾರಿ ಪಾರ್ ಮಾಡಿಬಿಟ್ಟಿದ್ದೀವಿ. ಟೈಮ್ ಹೇಗೆ ಹೋಯಿತು ಅಂತ ಗೊತ್ತೇ ಆಗಿಲ್ಲ. ಜರ್ನಿನೂ ತುಂಬ ಸ್ಮೂದಾಗಿತ್ತು. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕಂದರೆ ಈ ಥರ ಹಿಲ್ಸ್ ಮೇಲೆ ಎಲ್ಲ ಟ್ರಾವೆಲ್ ಮಾಡಿ ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಸ್ಪೆಷಲಿ ನಮ್ಮ ಓನ್ ಕಾರಲ್ಲಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ನಮ್ಮ ಯಜಮಾನ್ರಂತೂ ಕಾನ್ಫಿಡೆಂಟ್ ಆಗಿದ್ದರು. ಅವ್ರು ಕಾನ್ಫಿಡೆಂಟಾಗಿ ಇದ್ದಿದ್ದಕ್ಕೆ ತಾನೇ ನಮ್ಮನ್ನ ಇಲ್ಲಿವರೆಗೂ ಸೇಫಾಗಿ ಕರ್ಕೊಂಡು ಬಂದಿರೋದು. ನಾನು ಹಂಗೂ ಅವ್ರಿಗೆ ಹೇಳ್ತಾ ಇದ್ದೆ ಸ್ವಲ್ಪ ಸ್ಲೋ ಆಗಿ ಗಾಡಿ ಓಡಿಸ್ರಿ ಅಂತ ಹೇಳ್ಬಿಟ್ಟು. ಬಟ್ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವ್ರ ಅಪ್ಪನಿಗೆ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಸ್ವಲ್ಪ ಫಾಸ್ಟಾಗಿ ಡ್ರೈವ್ ಮಾಡಪ್ಪ, ಏನು ಇಷ್ಟು ಸ್ಲೋ ಆಗಿ ಡ್ರೈವ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರಿಗೇನೋ ಒಂಥರ ಮಜಾ. ಈ ಥರ ರೋಡ್ಗಳು ಜಿಗ್ಜಾಗಿದೆ ಅಲ್ಲ, ಫಾಸ್ಟಾಗಿ ಓಡಿಸಿದ್ರೆ ಅಂತೂ ನನಗೆ ಒಂಥರ ಭಯ, ವಾಮಿಟಿಂಗ್ ಬರೋ ಥರ ಆಗಿಬಿಡುತ್ತೆ. ಯಾಕಂದರೆ ನಾವು ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾ ಇರಲ್ಲ, ಯಾವಾಗಲಾದರೂ ಒಂದು ಸಲ ಇಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿ ಈ ಥರ ರೋಡ್ಗಳ ಮೇಲೆ ಟ್ರಾವೆಲ್ ಮಾಡಿದ್ರೆ ವಾಮಿಟ್ ಬರೋದಂತೂ ಸಾಧ್ಯನೇ.
ಇವಾಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಕಣ್ಣಿಗೆ ತೃಪ್ತಿ ಸಿಕ್ತು ಈ ವ್ಯೂನ ನೋಡಿಬಿಟ್ಟು. ಮನ್ಕಿರದ್ ಇಲ್ಲಿ ಬಂದು ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಹೇಗಿದೆ ಇಲ್ಲಿ ಬಂದ್ಬಿಟ್ಟು ಮನ್ರಾಜ್? ಸೂಪರ್ ಚೆನ್ನಾಗಿದ್ದ. ಹಲೋ ಸೂಪರ್. ಈ ಥರ ಹಿಲ್ ಸ್ಟೇಷನಲ್ಲೆಲ್ಲ ನಾವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಈ ಥರ ದೊಡ್ಡ ದೊಡ್ಡ ಹಿಲ್ಸ್ ಮೇಲೆ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಭಯ ಆಗುತ್ತೆ. ಅದು ನಮ್ಮ ಓನ್ ಕಾರಲ್ಲಿ. ಬೇರೆ ಯಾರಾದರೂ ಡ್ರೈವರ್ ಇದ್ದರೆ ಪರವಾಗಿಲ್ಲ. ನಮ್ಮ ಯಜಮಾನ್ರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲ. ಜಿಗ್ಜ್ಯಾಗ್ ರೋಡಲ್ಲೆಲ್ಲ ಡ್ರೈವ್ ಮಾಡಿಬಿಟ್ಟು ಸ್ವಲ್ಪ ಭಯ ಆಗ್ತಾ ಇತ್ತು. ಬಟ್ ದೇವ್ರ ಕೃಪೆಯಿಂದ ಚೆನ್ನಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋದು ಹೇಗೆ ಅನಿಸ್ತಾ ಇದೆ? ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಹೇಗೆ ಅನಿಸ್ತಾ ಇದೆ ಹೇಳಪ್ಪ? ಚೆನ್ನಾಗಿದೆ. ಫೋಟೋ ತೆಗಿಯೋದಕ್ಕೆ ಹೇಳಿದ್ರೆ ಇವ್ರು ನೋಡಿ ಫೋಟೋನೇ ತೆಗಿತಾಯಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಲೋ ಮನ್ರಾಜ್, ಫೋಟೋ ತೆಗಿ ನಿಮ್ಮ ಅಪ್ಪಂದು ನಂದು. ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಮತ್ತೆ ಕಾರಲ್ಲಿ ಕುತ್ಕೊತಾ ಇದ್ವಿ. ಸ್ವಲ್ಪ ಚಿಪ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಡ್ರೈವ್ ಮಾಡಿಕೊಂಡು ಮುಂದೆ ಸಾಕ್ತೀವಿ. ಚಿಪ್ಸ್ ಓಪನ್ ಮಾಡು. ನಮ್ಮ ಯಜಮಾನ್ರು ಕನ್ನಡ ಹಾಡು ಕೇಳಿಸ್ಕೊತಾ ಇದ್ದಾರೆ. ನಮ್ಮ ಯಜಮಾನ್ರಿಗೆ ಮುಂಗಾರು ಮಳೆ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಡೋರ್ ಲಾಕ್ कर देना. ಕೂಗಿ ಕರೆದರೆ ನಾನು ಕೇಳಲಿಲ್ಲವೇ, ಒಮ್ಮೆ ಬಂದು ಹೋಗೆ ಕಣ್ಣಿಲ್ಲವೇ. ಸೊ ಫೈನಲಿ ಸುಂದರವಾದ ಬೆಟ್ಟಗಳ ದಾರಿಯಲ್ಲಿ ನಮ್ಮ ಇವತ್ತಿನ ಪಯಣ ಕಂಪ್ಲೀಟ್ ಆಯಿತು. ನಮ್ಮ ಡೆಸ್ಟಿನೇಷನ್ಗೆ ಬಂದು ಸೇರಿದ್ದೀವಿ. ಈ ಹೋಟೆಲ್ನಲ್ಲಿ ಒಂದು ದಿನ ಸ್ಟೇ ಮಾಡೋದಕ್ಕೆ ಆಲ್ರೆಡಿ ನಮ್ಮ ಯಜಮಾನ್ರು ಬುಕ್ ಮಾಡಿದ್ರು. ಸೊ ರೂಮ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಹೋಟೆಲ್ನಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಗ್ರೌಂಡ್ ಥರನೂ ಇದೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ, ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಎಲ್ಲನೂ ಇದೆ. ಸೊ ಅದಕ್ಕೆ ಇಲ್ಲಿ ನಮ್ಮ ಯಜಮಾನ್ರು ಬುಕ್ ಮಾಡಿದ್ರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಸಡನ್ ಪ್ಲ್ಯಾನ್ ಏನಕ್ಕೆ ಮಾಡಿದ್ರಂದರೆ, ಇವರ ಕ್ಲೈಂಟು ಇಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ನಾಳೆ ಇವ್ರದ್ದು ಮೀಟಿಂಗ್ ಇದೆ ಅವ್ರ ಜೊತೆ. ಸೊ ಅವ್ರ ಮೀಟಿಂಗ್ನ ಅಟೆಂಡ್ ಮಾಡಿಬಿಟ್ಟು ನಮ್ಮ ಜೊತೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಯಜಮಾನ್ರು ಈ ಥರ ಪ್ಲ್ಯಾನ್ ಮಾಡಿದ್ರು. ಸೊ ಅವ್ರದ್ದು ಕೆಲಸನೂ ಆಗ್ತಾಯಿದೆ, ಮತ್ತು ನಮ್ಮ ಜೊತೆ ಕ್ವಾಲಿಟಿ ಟೈಮ್ನೂ ಸ್ಪೆಂಡ್ ಮಾಡ್ತಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ 2 ದಿವಸ ಈ ಥರ ಎಂಜಾಯ್ ಮಾಡಿಕೊಂಡು ಕ್ವಾಲಿಟಿ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡ್ತಾರೆ. ಮತ್ತು ಈ ರೂಮ್ ಒಳಗಡೆನೂ ಇನ್ನೂ ಮಕ್ಕಳು ಬಂದಿಲ್ಲ, ಯಾಕಂದರೆ ಕೆಳಗಡೆ ಆಟ ಆಡೋದಕ್ಕೆ ಪ್ಲೇಸ್ ನೋಡಿಬಿಟ್ಟಿದ್ದಾರೆ. ಅವರು ಬಾಲ್ನ ತೊಗೊಂಡು ಬಂದಿದ್ರು ಮನೆಯಿಂದ, ಅದನ್ನು ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಆಡ್ತಾ ಇದ್ದಾರೆ. ಸೊ ಮಕ್ಕಳು ಈ ಥರ ಆ್ಯಕ್ಟಿವ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ನಾನು ಮಾತ್ರ ರೂಮಲ್ಲಿ ಬಂದುಬಿಟ್ಟು ಸೇರಿಕೊಂಡ್ರೆ ಆಚೆ ಹೋಗೋದೇ ಇಲ್ಲ. ನನಗೆ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗಲ್ಲ, ಯಾಕಂದರೆ ಹೊಸ ಪ್ಲೇಸ್ ಅಲ್ವಾ, ಹೆಂಗಿರುತ್ತೆ ಏನೋ, ಇದು ಟಚ್ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ನನಗೆ ಒಂಥರ ಫೋಬಿಯಾ ಥರ ಇರುತ್ತೆ. ಸೊ ಅದಕ್ಕೆ ಒಂದು ಪ್ಲೇಸ್ನ ಹಿಡ್ಕೊಂಡು ಬಿಡ್ತೀನಿ, ಅಲ್ಲೇ ಕುತ್ಕೊಂಡಿರ್ತೀನಿ. ನಮ್ಮ ಯಜಮಾನ್ರು ನನಗೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಊಟ ಬೇಕಂದ್ರೂ, ಟೀ ಬೇಕಂದ್ರೂ, ನೀರು ಬೇಕಂದ್ರೂ ಎಲ್ಲನೂ ಅವರೇ ನನಗೆ ಸರ್ವ್ ಮಾಡ್ತಾರೆ. ಮನೆಯಲ್ಲಿ ಎಲ್ಲರಿಗೂ ನಾನು ಸೇವೆ ಮಾಡ್ತೀನಿ. ಈ ಥರ ಔಟಿಂಗ್ ಎಲ್ಲ ಬಂದಾಗ ನಮ್ಮ ಯಜಮಾನ್ರು ನನಗೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟು ನನಗೆ. दिख रहा है ना?
ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ರೂಮಿಂದನೇ ನಾವು ನೋಡ್ಬೋದು ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಎತ್ತ ಅಂತ ಹೇಳ್ಬಿಟ್ಟು. ಇವ್ರಿಗೆ ಗ್ರೌಂಡು ಮತ್ತು ಬಾಲ್ ಇದ್ದರೆ ಸಾಕು, ಒಂದು 4-5 ಗಂಟೆ ಆಡಿಕೊಂಡು ಟಯರ್ಡ್ ಆಗಿಬಿಟ್ಟು ಆಮೇಲೆ ಬರ್ತಾರೆ. ನಾವು ಫಸ್ಟೇ ಇನ್ಸ್ಟ್ರಕ್ಟ್ ಕೊಟ್ಬಿಟ್ಟಿದ್ದೀವಿ, ಅಲ್ಲಿ ಇಲ್ಲಿ ಓಡಬೇಡ್ರಿ, ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ಆಡಿಕೊಂಡು ಸುಮ್ಮನೆ ಮೇಲೆ ಬಂದುಬಿಡಿ ಅಂತ. ಯಾಕಂದರೆ ನಮ್ಮ ಮಕ್ಕಳು ಒಂದು ಕಡೆ ಕೂರೋ ಮಕ್ಕಳಲ್ಲ, ಅದಕ್ಕೆ ಸ್ವಲ್ಪ ಭಯ. ಹೊಸ ಪ್ಲೇಸಲ್ಲಿ ಸ್ವಲ್ಪ ಭಯ ಆಗುತ್ತೆ. ಮಕ್ಕಳಿಗೆ ಇನ್ಸ್ಟ್ರಕ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. बॉल देखो कैसे ऊपर डाल दिया, देखो 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 उधर चले के वो वहाँ पे गिर गया. कहाँ गिरा? देखो देख रहा है, ये देख रहा, ये देखो आके ऐसा नहीं, देखो डर के मारे आ रहे, भाग के आ रहे. वो आदमी है ना, उसके वो ऊपर गिर के नीचे गिर गया. अच्छा उस तरह. अरे नीचे गिरी हुई है, उनको पता नहीं चल रहा नीचे गिरी हुई है. वो ऊपर गिरा. हाँ मैंने देख लिया था. रिकॉर्डिंग में भी होगा ना? हाँ रिकॉर्डिंग में भी है. दिखाना रिकॉर्डिंग में. अरे दिखाती हूँ, रुक जा, अभी क्या करेंगे देखेंगे, रुक जा. वो पीछे क्यों जा रहे हैं, वो इधर जाना है गली में, वहाँ पे गिरी हुई है. चप्पल वप्पल वो करके देख कैसे करता है ये बच्चे को, इसीलिए ना ऊपर चढ़ रहा है. अरे ऊपर नहीं है, ये बच्चे का ना इसीलिए डर लगता है मुझे. ए तुम्हारा बॉल कहाँ पे गिरी है, मैंने देखा है. तुझे खेलना भी नहीं आया था? हाँ मैं यहाँ से देख रही थी. वो है ना जो अभी वो लड़का जा रहा है, देखो वो पतली गली, ऊपर गिर के वो नीचे गिर गई थी. अंदर हाँ देखा, मिल गई है, मेरी वजह से मिली है. वो बुढ़ा अंकल इनको बुला के दे भी नहीं सकता था क्या, मेरी वजह से मिली है. सो गाइस अभी मैं परवाणू में, और हम यहाँ पे एक रिजॉर्ट में रह रहे हैं. यहाँ पे बुक किया है पापा ने 2 दिन के लिए for 2 days. और यहाँ पे बैकग्राउंड में यूट्यूब पे गाने चला रहे हैं. ये रहा पीछे सन्नी, ये तो चलो चलते हैं, देखते हैं मम्मा पापा क्या कर रहे हैं. तो गाइस ये मम्मी पापा यहाँ पे कर रहे हैं अपना लंच. मम्मी क्या खा रहे हो? चिकन ग्रेवी बटर नान. अच्छा, नहीं चिकन ग्रेवी मसाला. और पापा आप क्या कर रहे हो? भैया हम कुछ नहीं खा रहे. खा पी के बैठ के कह रहे कुछ नहीं खा रहे. चलो यहाँ पे मम्मा बाबू करने देते अपना लंच. हाँ मैं दिखा रहा हूँ वही तो चलो मैं आपको बाहर का व्यू भी दिखा देता हूँ, और होटल का भी एक बार देख लो रूम कैसा है. रुक जा, जेब में से पैसे निकाल के देता हूँ. ये रहा. तो चलो मैं आपको दिखाता हूँ बाहर का व्यू. बहुत गरीब हूँ, इलाज के लिए पैसे. तो यहाँ पे बहुत गाइस मेरे को तो बहुत ज़्यादा डर लग रहा है. ओह शिट मैन. क्रिस्टियानो. चलो अंदर चलते हैं. तो अभी मैं आ चुका हूँ अंदर, कर देता हूँ. तो चलो सब दिखा दी, वहाँ का भी एंड तक और वहाँ का भी एंड तक.
So guys, this is a cup of water. I have 4 cup of water in kettle, and this kettle has been set up. Okay, now I have to turn on The simply switch of course is there. काय वही तो मैंने देखा था अయ్యో अयो यप्पा तोड़ दिया उतना ही होगा यहाँ पर है स्विच बेटा दूर आ जा वहाँ नहीं है ಫ್ರೆಂಡ್ಸ್ ನಮ್ಮ ಯಜಮಾನ್ರು ನನಗೋಸ್ಕರ ಕಾಫಿ ಮಾಡ್ತಾ ಇದ್ದಾರೆ ಊಟ ಎಲ್ಲ ಫಿನಿಶ್ ಮಾಡಿಬಿಟ್ಟಿದ್ದೀವಿ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ ಇವಾಗ ಪ್ಲೇಟ್ಸ್ ಎಲ್ಲ ಎತ್ಬಿಟ್ಟು ಆಚೆ ಎತ್ಬಿ ಹಾಂ ಕಾಫಿ ಬೇಕು पापा मैं देखूं बात के ಹಾಂ ದೇಖ್ಲು ನನ್ನ ಮಗ ನೋಡ್ತಾ ಇದ್ದಾನೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಶುಗರ್ ಡಾಲ್ದು कॉफी के बाद दूध का पाउडर फिर चीनी का है ಏನೇನು ಹಾಕಿದೆಯಾ ಇದರಲ್ಲಿ ये किसके लिए होता है ಏನೇನು ಹಾಕಿದೆಯಾ किसके लिए होता है क्या क्या डला है इसमें Coffee powder, sugar, and water, milk. ಮಿಲ್ಕ್ ಎಲ್ಲಿದೆ ಮಿಲ್ಕ್ Everyday milk pouch. ಮಿಲ್ಕ್ ಪೌಡರ್ ನೀರು ಬಿಸಿ ಆಗಿಬಿಟ್ಟಿದೆ ನೋಡು ಆಫ್ ಮಾಡಿಬಿಡು ಮಿಲ್ಕ್ ಪೌಡರ್ ಇತ್ತಾ ಇದರಲ್ಲಿ ಹಾಂ ಇದರಲ್ಲಿ ಇದೆ ನೋಡಿ ಇಲ್ಲಿ ಮಿಲ್ಕ್ ಪೌಡರೂ ಇದೆ ಎವ್ರಿಡೇ ಮಿಲ್ಕ್ ಪೌಡರ್ ನೆಸ್ಕೆಫೆ ಮತ್ತು ಟೀ मेरे को पापा सच्ची बनानी आती है ಬಸ್ ತುಂಬ ಬೇಡ ಸಾಕು ಸಾಕು पापा ने सारे शक्कर डाल दिया और भी है ना अरे सारे शक्कर डाल दिए हाँ एक अच्छा लग रहा है कपड़ा ಹ್ಞೂ ಹ್ಞೂ ಸ್ವಲ್ಪ ಟೇಸ್ಟ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡಿ ಏ ಬಿಸಿ ಬಿಸಿ पानी है इसमें ಚೆನ್ನಾಗಿದಾ ಶುಗರ್ ನೈಸ್ ನನಗೆ ಒನ್ ಮೋರ್ ಶಾಶಸ್ ಇದೆ 2 sachets. ಮಿಲ್ಕ್ ಬೇಡ ಬೇಡ ಸಾಕು ಹಾಂ ಮಿಲ್ಕ್ ಬೇಕು ಸಾಕು ಸಾಕು No, four. 4 sachets ಓಕೆ ಹಾಂ ಅನ್ರಾಜ್ ಎಲ್ಲಿದೆಯಾ ಏನು ಮಾಡ್ತೀರ ರೀಲ್ಸ್ ಎಲ್ಲಿದೆಯಲ್ಲ ಏನು ಮಾಡ್ತಾ ಇದೀಯಾ किसी को मेरे हाथ की कॉफी चाहिए ಹೇಳ್ತಾ ಇದ್ದಾರೆ ರೀಲ್ಸ್ मेरे हाथ की कॉफी ಎಲ್ಲಿದೆಯಾನೆ ಏನು ಮಾಡ್ತಾ ಇದೀಯಾ मतलब क्या कर रहे हो ಏನು ಮಾಡ್ತಾರೆ ಮಾಡ್ತಾ ಇದ್ದಾನೆ ವಾಚಿಂಗ್ ರೀಲ್ಸ್ ವಾಚಿಂಗ್ ಸ್ಟ್ರಾಂಗ್ ಆಗಿದೆ ಕಾಫಿ ಸ್ಟ್ರಾಂಗ್ ಆಗಿದೆ ಹಾಂ ಸೂಪರಾ ಸೂಪರ್ पकड़ा चिकड़ा मकड़ा लगा ಇವ್ನು ನನ್ನಿಂದನೇ ತಿರುಗ್ತಾ ಇದ್ದಾನೆ ಅವಾಗಿಂದನು ಯಾಕೆ ನನ್ನಿಂದ ತಿರುಗ್ತಾ ಇದೀಯಾ ಸ್ವಲ್ಪ ಬಿಡಪ್ಪ ಇಲ್ಲಿ ಆದ್ರೆ ಬಿಡಪ್ಪ ಇಲ್ಲಿ ಬಾ ಚಿನ್ನಿ ಬಂಗಾರಿ You know who is this man? He is Soda Buddy. ಸೋಡಾ ಬಡ್ಡಿ ಸ್ಪೆಕ್ಸ್ ಹಾಕೊಂತಾರಲ್ಲ ಅದಕ್ಕೆ ಚಲೋ ತಗೊಳ್ಳಿ ಫೋನ್ ತಗೊಳ್ಳಿ ಇವಾಗ ನಮ್ಮ ಮಸ್ತಿ ಟೈಮ್ ಶುರು ಆಗಿಬಿಟ್ಟಿದೆ ಒಳ್ಳೆ ಹಾಡುಗಳನ್ನ ಹಾಕ್ಕೊಂಡು ಕುಣಿದಾಡ್ತೀವಿ ಯಜಮಾನ್ರು ಹಂಗೆ ನಾನು ಹಂಗೆ ನನ್ನ ಚಿಕ್ಕ ಮಗನೂ ಹಂಗೆ ದೊಡ್ಡವನು ಸ್ವಲ್ಪ ಸೈಲೆಂಟು ಕೂತ್ಕೊಂಡು ಅವನು ಆಡಿಯನ್ಸ್ ಥರ ನೋಡ್ತಾ ಇರ್ತಾನೆ ಖುಷಿ ಪಡ್ತಾ ಇರ್ತಾನೆ ನಾವು ನಮ್ಗೆ ಇಷ್ಟವಾದ ಹಾಡುಗಳನ್ನ ಹಾಕ್ಕೊಂಡು ಕುಣಿದಾಡ್ತೀವಿ ಹಿಂದಿ ಪಂಜಾಬಿ ಕನ್ನಡ ತೆಲುಗು ಯಾವ್ದು ಇಷ್ಟನೋ ಅದೆಲ್ಲ ಹಾಕ್ಕೊಂಡು ಕುಣಿದಾಡ್ಕೊಂಡಿರ್ತೀವಿ ಫಸ್ಟು ನಾನು ಸ್ವಲ್ಪ ಪಂಜಾಬಿ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿದೆ ಆಮೇಲೆ ಕನ್ನಡ ಸಾಂಗ್ಸ್ಗೂ ತುಂಬ ಡ್ಯಾನ್ಸ್ ಮಾಡಿದೆ ನನ್ನ ಮಗ ಆ ಭಾಷೆ ಅರ್ಥ ಆಗದೆ ಇದ್ರೂ ಅವನು ಎಲ್ಲದಕ್ಕೂ ನನ್ನ ನೋಡಿ ಕುಣಿತಾ ಇರ್ತಾನೆ ಸೊ ಈ ಥರ ನಾವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಇವತ್ತಿನ ಈ ವ್ಲಾಗ್ಗೆ ಇಷ್ಟೇ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಾವು ಇದಾದಮೇಲೆ ಏನೇನು ಮಾಡಿದ್ವಿ ಅದನ್ನೆಲ್ಲ ಆ ವ್ಲಾಗಲ್ಲಿ ಕವರ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ